Hello, children. Today we are going to learn the fourth lesson in social studies, the revolt of 1857. In the previous lesson, we all have understood how the British came to India and how they started ruling over India and how they troubled India. Now, in this lesson, we will be learning how the Indians revolted against the British. Firstly, let us know about what all different policies the British brought into India and how it troubled Indians. Many Indian rulers reached out to the British to protect their interests. For example, Rani Lakshmi Bai of Jhansi wanted her adopted son to be the ruler. Nana Sahib, the adopted son of Peshwa Bajirao II, wanted to get his pension. However, the British refused their requests, and the East India Company also said that after Bahadur Shah's death, his son would not become the king. So, what happens is the East India Company makes many rules in India. Among them, one very famous rule was the doctrine of lapse. ಸೊ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪ್ರಕಾರ ಏನಿತ್ತು ಅಂತಂದರೆ ಯಾವುದೇ ಇಂಡಿಯನ್ ರಾಜನಿಗೆ ಸ್ವಂತ ಸಂತಾನ ಇಲ್ಲದೇ ಇದ್ದರೆ ಅವನ ಅಡಾಪ್ಟೆಡ್ ಚೈಲ್ಡ್ ಅಥವಾ ದತ್ತು ಮಗುವನ್ನು ರಾಜ ಮಾಡೋಕ್ಕಾಗಲ್ಲ. ಅಂಥ ರಾಜ್ಯ ಬ್ರಿಟಿಷರಿಗೆ ಸೇರುತ್ತೆ ಅಂತ ಒಂದು ಕಾನೂನನ್ನ ಮಾಡ್ತಾರೆ. So what happens is Rani Lakshmi Bai's husband had died and that is why she had adopted a child. ಒಂದು ಮಗುವನ್ನು ದತ್ತು ತಗೊಂಡಿದ್ರು. ಅವನನ್ನು ರಾಜ ಮಾಡಬೇಕು ಅಂತ ರಾಣಿ ಲಕ್ಷ್ಮೀಬಾಯಿ ಯೋಚನೆ ಮಾಡಿರ್ತಾರೆ. ಜಸ್ಟ್ ಲೈಕ್ ದ್ಯಾಟ್ ಇನ್ನೊಬ್ಬ ರಾಜ ನಾನಾ ಸಾಹೇಬ್ he was the adopted son of Peshwa Bajirao II and he was getting pension. ಈ ಇಂಡಿಯನ್ ರೂಲರ್ಸ್ಗೆ ಒಂದು ಸ್ವಲ್ಪ ದುಡ್ಡನ್ನು ಪೆನ್ಷನ್ ಆಗಿ ಕೊಡ್ತಾಯಿದ್ರು. ಏನು ನಾನಾ ಸಾಹೇಬ್ ಇದ್ರೋ ಅವ್ರು ಅಡಾಪ್ಟೆಡ್ ಸನ್ ಆಗಿರೋದ್ರಿಂದ ಆ ಪೆನ್ಷನ್ ಕೂಡ ಕೊಡಲ್ಲ ಅಂತ ಬ್ರಿಟಿಷ್ ಗೌರ್ಮೆಂಟ್ ಹೇಳುತ್ತೆ. ದ ಈಸ್ಟ್ ಇಂಡಿಯಾ ಕಂಪನಿ ಆಲ್ಸೋ ಸೆಡ್ ದ್ಯಾಟ್ ಆಫ್ಟರ್ ಬಹದ್ದೂರ್ ಶಾಸ್ ಡೆತ್ ಹಿಸ್ ಸನ್ ವಿಲ್ ನಾಟ್ ಬಿಕಮ್ ದ ಕಿಂಗ್. ಅಂದರೆ ಈ ಮುಘಲರ ಒಂದು ದೊಡ್ಡ ರಾಜ ಯಾರಿದ್ದ ಬಹದ್ದೂರ್ ಶಾ, ಅವರು ತೀರ್ಕೊಂಡ ಮೇಲೆ ಅವ್ರ ಮಗ ಕೂಡ ರಾಜನಾಗೋ ಆಗಿಲ್ಲ. ಆ ಏನು ಮುಘಲರದ ಏನು ಸಾಮ್ರಾಜ್ಯ ಇದೆ ಅದು ಬ್ರಿಟಿಷರಿಗೆ ಸೇರುತ್ತೆ ಅಂತ ಹೇಳ್ತಾರೆ. The British started making some other laws too. They promoted English language education. They set up churches and schools all over the country. This made many Indians feel that British were trying to destroy their culture and religion. So ಬ್ರಿಟಿಷರು ಏನು ಮಾಡ್ತಾರೆ, ಅವರು ಆಲ್ ಓವರ್ ಇಂಡಿಯಾ, ಇಡೀ ಇಂಡಿಯಾದಲ್ಲಿ ಇಂಗ್ಲೀಷ್ ಎಜುಕೇಷನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ತುಂಬ ಸ್ಕೂಲ್ಸ್ ಓಪನ್ ಮಾಡ್ತಾರೆ. ಹಾಗೆ ಎಲ್ಲ ಕಡೆ ಚರ್ಚ್ಗಳನ್ನ ಕೂಡ ಕಟ್ತಾರೆ. ಸೊ ಇಂಡಿಯನ್ಸ್ಗೆ ಏನು ಫೀಲ್ ಆಗುತ್ತೆ ಅಂತಂದರೆ ಇವರು ನಮ್ಮ ಒಂದು ಕಲ್ಚರ್ ಅಂದರೆ ಸಂಸ್ಕೃತಿ ಮತ್ತು ರಿಲಿಜನ್, ನಮ್ಮ ಒಂದು ಧರ್ಮನ ಹಾಳು ಮಾಡ್ತಾ ಇದ್ದಾರೆ ಅಂತ ಇಂಡಿಯನ್ಸ್ಗೆ ಬ್ರಿಟಿಷ್ ಮೇಲೆ ಸಿಟ್ಟು ಬಂತು. The Sepoys were unhappy with low wages and poor condition of work. They were also angry about the condition of farmers and artisans in their families and villages. ಸೊ ಬ್ರಿಟಿಷ್ ಆರ್ಮಿಯಲ್ಲಿದ್ದಂತಹ ಇಂಡಿಯನ್ ಸೋಲ್ಜರ್ಸ್ನ ಸಿಪಾಯ್ಸ್ ಅಂತ ಹೇಳ್ತೀವಿ. ದೇ ವರ್ ವೆರಿ ಸ್ಯಾಡ್. ದೇ ವರ್ ನಾಟ್ ಹ್ಯಾಪಿ ವಿತ್ ದ ಬ್ರಿಟಿಷ್ ಬಿಕಾಸ್ ದೇ ವರ್ ಗೆಟ್ಟಿಂಗ್ ಲೋ ವೇಜಸ್, ಅಂದರೆ ಕಡಿಮೆ ಸಂಬಳ. ಬ್ರಿಟಿಷ್ ಸೈನಿಕರಿಗೆ ಬೇರೆ ಸಂಬಳ, ಇಂಡಿಯನ್ ಸೈನಿಕರಿಗೆ ಕಡಿಮೆ ಸಂಬಳ ಕೊಡ್ತಾಯಿದ್ರು. ಮತ್ತು ಅವ್ರ ಕೆಲಸಗಳು ಕೂಡ ತುಂಬ ಕಷ್ಟವಾದ ಕೆಲಸಗಳನ್ನ ಇವ್ರಿಗೆ ಕೊಟ್ಟು ತುಂಬ ಲೋ ರ್ಯಾಂಕ್ಸ್ನ ಇವ್ರಿಗೆ ಕೊಡ್ತಾಯಿದ್ರು, ಒಳ್ಳೆ ಸಂಬಳ ಕೊಡ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಬ್ರಿಟಿಷರ ಮೇಲೆ ಸಿಟ್ಟಿತ್ತು. ಅದು ಅಲ್ಲದೆ ಅಲ್ಲಿ ಅವರ ನೆಂಟರಿಷ್ಟರಲ್ಲಿ ಇರುವಂತಹ ಫಾರ್ಮರ್ಸ್ ಮತ್ತು ಆರ್ಟಿಸನ್ಸ್ ಅಂದರೆ ಬೇರೆ ಬೇರೆ ಕೆಲಸಗಾರರು, ಅವ್ರುಗಳಿಗೂ ಕೂಡ ತುಂಬ ಅನ್ಯಾಯ ಆಗ್ತಾಯಿತ್ತು. ಅವ್ರಿಗೆ ಯಾವುದೇ ಥರದ ಒಂದು ಅನುಕೂಲಗಳು ಇರಲಿಲ್ಲ. ಹಾಗಾಗಿ ಬ್ರಿಟಿಷರ ಮೇಲೆ ಸಿಪಾಯಿಗಳಿಗೆ ತುಂಬ ಸಿಟ್ಟಿತ್ತು. ಆ್ಯಸ್ ಟೈಮ್ ಪಾಸ್ಡ್, the anger of Indians increased. Finally, some Indians decided to rise against the British. They revolted. This revolt, which took place in 1857, was the first time Indians demanded freedom from the British. Hence, it is also called the First War of Independence. ಸೊ ಏನಾಗುತ್ತೆ ಅಂದರೆ ಬ್ರಿಟಿಷರ ಮೇಲೆ
ಇಂಡಿಯನ್ಸ್ಗೆ ನಿಧಾನವಾಗಿ ಸಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ, ಅಸಮಾಧಾನ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ 1857 ಫಸ್ಟ್ ಟೈಮ್ ಇಂಡಿಯನ್ಸ್ ಬ್ರಿಟಿಷರ ವಿರುದ್ಧ ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ವೈ ದಿಸ್ ರಿವೋಲ್ಟ್ ಆಫ್ 1857 ಈಸ್ ಆಲ್ಸೋ ಕಾಲ್ಡ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. Now let us see how this first war of independence or the revolt of 1857 began. In 1857, the British Army had introduced a new rifle. The cartridges to be used in the rifle were greased with the fat from cows and pigs. Before using the bullets, the soldiers had to bite open the greased cartridges. ಸೊ ಏನಾಗುತ್ತೆ ಅಂದರೆ ಇನ್ 1857 ಬ್ರಿಟಿಷ್ ಅವರು ಒಂದು ಹೊಸ ರೈಫಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೊಸ ರೈಫಲ್ನ ಸೈನಿಕರಿಗೆ ಕೊಡ್ತಾರೆ. ಅದರೊಳಗಡೆ ಒಂದು ಕಾರ್ಟ್ರಿಜ್ ಅಂದರೆ ಮದ್ದು ಹಾಕೋದಿರುತ್ತಲ್ವ, ಆ ಮದ್ದನ್ನು ಹಾಕೋದಕ್ಕೆ ಒಂದು ಕಾರ್ಟ್ರಿಜ್ ಕೊಡ್ತಾರೆ. ಆ ಕಾರ್ಟ್ರಿಜ್ನ ರೈಫಲ್ ಒಳಗಡೆ ತುಂಬಕ್ಕಿಂತ ಮುಂಚೆ ಅದನ್ನು ಬಾಯಿಂದ ಕಚ್ಚಿ ಓಪನ್ ಮಾಡಿ ಮತ್ತೆ ತುಂಬಬೇಕಿತ್ತು. ಮತ್ತು ಆ ಬಾಯಿಂದ ಕಚ್ಚುವಂತಹ ಜಾಗದಲ್ಲಿ ಅವರು ಈ ಕೌ ಮತ್ತು ಪಿಗ್ಗಳ ಫ್ಯಾಟ್ ಅಥವಾ ಕೊಬ್ಬನ್ನು ಹಚ್ಚಿರ್ತಾರೆ. ದ ಹಿಂದೂಸ್ ಕನ್ಸಿಡರ್ಡ್ ಕೌಸ್ ಟು ಬಿ ಹೋಲಿ ಆ್ಯಂಡ್ ದ ಮುಸ್ಲಿಮ್ಸ್ ಕನ್ಸಿಡರ್ಡ್ ಪಿಗ್ಸ್ ಟು ಬಿ ಅನ್ಹೋಲಿ. Thus, neither Hindus nor Muslims in the army wanted to bite open the greased cartridges. This led to more dissatisfaction among the sepoys. ಸೊ ಹಿಂದೂಗಳು ಕೌಸ್ನ ಪೂಜಿಸ್ತಿದ್ರು, ಮುಸ್ಲಿಮ್ಗಳು ಪಿಗ್ಸ್ನ ಮುಟ್ಕೊಳ್ತಾನೂ ಇರಲಿಲ್ಲ. ಸೊ ಹಾಗಾಗಿ ಇಬ್ಬರೂ ಕೂಡ ಈ ಗ್ರೀಸ್ಡ್ ಕಾರ್ಟ್ರಿಜಸ್ನ ಮುಟ್ಟೋದಕ್ಕೆ ಒಪ್ಪೋದಿಲ್ಲ. ಅವರು ಪ್ರತಿಭಟನೆ ಮಾಡ್ತಾರೆ ಮತ್ತು ಅವರಿಗೆ ಬ್ರಿಟಿಷ್ ಸರ್ಕಾರದ ಮೇಲೆ ಇನ್ನೂ ಹೆಚ್ಚು ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ. ಇನ್ ಮಾರ್ಚ್ 1857, a young soldier named Mangal Pandey tried to urge other sepoys to revolt and attacked British officers in Barakpur. He was captured and hanged to death. ಸೊ ಮಾರ್ಚ್ 1857ನಲ್ಲಿ ಒಬ್ಬ ಯಂಗ್ ಸೋಲ್ಜರ್, ಹಿಸ್ ನೇಮ್ ವಾಸ್ ಮಂಗಲ್ ಪಾಂಡೆ, ಅವರು ಎಲ್ಲ ಸಿಪಾಯಿಗಳನ್ನ ಸೇರಿಸಿ ಬ್ರಿಟಿಷರ ವಿರುದ್ಧ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಅವರು ಬ್ಯಾರಕ್ಪುರ್ನಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಅವನನ್ನು ಹಿಡಿದು ಅವರು ಅವನನ್ನು ನೇಣಿಗೆ ಹಾಕ್ತಾರೆ. ಬ್ರಿಟಿಷ್ ಅವರು ಮಂಗಲ್ ಪಾಂಡೆನ ನೇಣಿಗೆ ಹಾಕ್ತಾರೆ. ಸೊ ಇದರಿಂದ ಸಿಪಾಯಿಗಳಿಗೆ ಇನ್ನೂ ಸಿಟ್ಟು ಹೆಚ್ಚಾಗುತ್ತೆ. ಇನ್ ಏಪ್ರಿಲ್ 1857, some sepoys in Meerut refused to use the bullets. They were dismissed from service and put in jail. The next day, other sepoys released the imprisoned sepoys. They attacked and killed British officers. They set buildings on fire and declared war. ಸೊ ಏನಾಗುತ್ತೆ, ಏಪ್ರಿಲ್ 1857 ಮೀರಟ್ ಅನ್ನುವಂಥ ಊರಲ್ಲಿ ಸೇಮ್ ಇದೇ ರೀತಿ ಆ ಬುಲೆಟ್ಸ್ನ ಯೂಸ್ ಮಾಡಲ್ಲ ಅಂತ ಸಿಪಾಯಿಗಳು ರಿಜೆಕ್ಟ್ ಮಾಡ್ತಾರೆ. ಆಗ ಅಂಥವ್ರನ್ನ ಕೆಲಸದಿಂದ ತೆಗೆದುಹಾಕಿ ಜೈಲಿಗೆ ಹಾಕ್ತಾರೆ ಬ್ರಿಟಿಷ್ ಅವರು. ಅದಕ್ಕೆ ಸಿಟ್ಟುಗೊಂಡ ಬೇರೆ ಸಿಪಾಯಿಗಳು ಏನು ಮಾಡ್ತಾರೆ, ಆ ಜೈಲಿಗೆ ಹಾಕಿರುವಂತಹ ಸಿಪಾಯಿಗಳನ್ನ ರಿಲೀಸ್ ಮಾಡಿ ಬ್ರಿಟಿಷ್ ಆಫೀಸರ್ಸ್ನ ಸಾಯಿಸಿ ಆಮೇಲೆ ಬಿಲ್ಡಿಂಗ್ಗಳಿಗೆಲ್ಲ ಬೆಂಕಿ ಹಚ್ಚಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. Similar incidents happened in other parts including Delhi. The soldiers urged Bahadur Shah Zafar to be their leader and he accepted their request. He wrote to the other Indian rulers to come forward and fight the British. ಸೊ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ಥರದ ಇನ್ಸಿಡೆಂಟ್ಸ್ ಆಗುತ್ತೆ. ಆವಾಗ ಡೆಲ್ಲಿಯಲ್ಲೂ ಹಾಗೆ ಆಗುತ್ತೆ. ಅಲ್ಲಿ ಇದ್ದಂಥ ಸೋಲ್ಜರ್ಸ್ ಏನು ಮಾಡ್ತಾರೆ, ಅಲ್ಲಿ ಮೊಘಲ್ ಎಂಪರರ್ ಏನಿದ್ರು ಬಹದ್ದೂರ್ ಶಾ ಜಫರ್ ಅವರನ್ನು ಅವ್ರ ಲೀಡರ್ ಮಾಡಬೇಕು ಅಂತ ಒಪ್ಪಿಸ್ತಾರೆ. ಸೊ ಬಹದ್ದೂರ್ ಶಾ ಜಫರ್ ಲೀಡರ್ ಆಗಕ್ಕೆ ಒಪ್ಕೊಂಡು ಅವ್ರೇನು ಮಾಡ್ತಾರೆ, ಬೇರೆ ಬೇರೆ ಇಂಡಿಯನ್ ರೂಲರ್ಸ್ ಏನಿದ್ರು, ರಾಜರಿದ್ದರು, ಅವ್ರಿಗೆಲ್ಲರಿಗೂ ಬಂದು ಬ್ರಿಟಿಷ್ ವಿರುದ್ಧ ಹೋರಾಡೋಣ ಅಂತ ಲೆಟರ್ ಕಳಿಸ್ತಾರೆ. The rest will be continued in part 2.